ದೊಡ್ಡವರು ಹೀಗೆ ಕೈ ಮಾಡಿದ್ರೆ ದೊಡ್ಡವರು ಒಂಚೂರು ಮಂತ್ರಾಕ್ಷತೆಯನ್ನು ಇವತ್ತು ಆಚಾರ್ಯರ ಪರಂಪರೆಯಲ್ಲಿ ಬಂದ ಜ್ಞಾನಿಗಳು ಕೊಡುವ ಆ ಮಂತ್ರಾಕ್ಷತೆಯಿಂದ ನಮ್ಮ ಕೆಲಸ ಬಗೆಹರಿಯತ್ತೆ, ನಮಗಿದ್ದ ತಲೆಬಿಸಿಗಳೆಲ್ಲ ದೂರ ಆಗತ್ತೆ. ಅಂದರೆ ಸರ್ವೋತ್ತಮನಾದ ಕೈ ಶ್ರೀಕರಗ್ರಹಂ, ಲಕ್ಷ್ಮಿಯ ಕರವನ್ನು ಹಿಡಿದ, ಲಕ್ಷ್ಮೀ ಕೈ ಹಿಡಿದದ್ದಕ್ಕೆ ಆ ಲಕ್ಷ್ಮೀದೇವಿಯ ಭಾಗ್ಯ ಅದು. ಅಂಥ ಕೈ ನಮ್ಮ ತಲೆ ಮೇಲಿಟ್ಟು ನೀನಿಟ್ಟಿ ಅಂತಂದರೆ ಮುಗಿದೋಯ್ತು. ಕಣ್ಣಿಂದ ನೋಡು, ಇಲ್ಲ ಕೈಯನ್ನು ಇಡೋ. ನಮ್ಮಪ್ಪ ಏನಾಗಿದೆ ಅಂದ್ರೆ ನಮ್ಮ ಶ್ರೀಪಾದರಾಜರು ಅಂತಾರಲ್ಲ, ಹೇಸಿ ವಿಷಯಗಳಲ್ಲಿ ತೊಳಲಾಡಿನ ಬಲು ಕ್ಲೇಶ ಪಡುವುದ ಬಲ್ಲಿ ಆಸೆ ಬಿಡಿಸಿಲ್ಲಿ ಏಸು ಜನುಮದ ದೋಷದಿಂದಲೇ ಈಸುವೆನು ಇದರೊಳಗೆ ಹಿಂದೆಗೆ ಮೋಸವಾಯಿತು ಆದುದಾಗಲಿ ಶ್ರೀಶನಿ ಕೈ ಪಿಡಿದು ರಕ್ಷಿಸೋ ಬಾರೋ ಮನೆಗೆ ಗೋವಿಂದ ನಿನ್ನಂಘ್ರಿ ಕಮಲವ ತೋರೋಯನಗೆ ಮುಕುಂದ ನಲಿದಾಡು ಮನದಲ್ಲಿ ಮಾರಪೀತನೆ ಆನಂದ ಆನಂದ ಕಂದ. ದೇವರನ್ನು ಪ್ರಾರ್ಥನೆ ಮಾಡಿ ಅಂತಾರೆ. ಅವರು ಮಾಡಿದರು, ಜ್ಞಾನಿಗಳು ಅದೇ ಜಾಡಲ್ಲಿ ಮಾಡಿಕೊಟ್ರು. ನೋಡೋದಯದಿಂದೆನ್ನ ಕರಪದಮ ಶಿರದಲ್ಲಿ ನೀಡೋ ಭಕುತ ಪ್ರಸನ್ನ. ಕರಪದುಮ ಶಿರದಲ್ಲಿ ಶಿರಸಿ ದೇಹಿನಃ ಶ್ರೀಕರಗ್ರಹಂ. ನಿನ್ನ ಕೈಯನ್ನು ನಮ್ಮ ತಲೆ ಮೇಲೆ ಇಡಪ್ಪ. ನಲಿದಾಡು ಮನದಲ್ಲಿ ಬೇಡಿ ಕೊಂಬುವೇನು ನಿನ್ನ ಆನಂದಗನ್ನ. ಮಾಡದಿರು ಅನುಮಾನವನು ಕೊಂಡಾಡುವೆನು ತವ ಮಹಿಮೆಗಳನ್ನು. ಜೋಡಿಸುವೆ ಕರಗಳನ್ನು ಚರಣಕ್ಕೆ ಕೂಡಿಸೋ ತವ ದಾಸ ಜನರುಳು ಬಾರೋ ಮನೆಗೆ ಗೋವಿಂದ. ಭಗವಂತ ನಿನ್ನ ಕೈಯನ್ನು ನನ್ನ ತಲೆ ಮೇಲಿಟ್ಟರೆ ಆಗ ನಿನ್ನ ಭಕ್ತರ ಜೊತೆಯಲ್ಲೇ ಇರ್ತೇನೆ, ನನ್ನ ಪಾಪ ಎಲ್ಲ ಹೋಗತ್ತೆ, ಅದನ್ನು ಇಡು. ದಾಸರು ಪರಿಪರಿಯಿಂದ ಬೇಳ್ತಾರೆ, ದಾಸನ ಮಾಡಿಕೋ ಎನ್ನ. ನಮ್ಮ ಪುರಂದರದಾಸರು ದುರಬುದ್ಧಿಗಳನ್ನೆಲ್ಲ ಬಿಡಿಸೋ, ನಿನ್ನ ಕರುಣಾ ಕವಚವೆನ್ನ ಹರಣಕ್ಕೆ ತೊಡಿಸೋ, ನಿನ್ನ ಪದಕಮಲವನ್ನು ನನ್ನ ತಲೆ ಮೇಲಿಟ್ಟು ಉದ್ಧಾರ ಮಾಡು ಅಂತ ಅವರು ಕೇಳೋದು. ನಮ್ಮಪ್ಪ ಸಂಸಾರದ ಭಯ ಅವ್ರಿಗಾಯಿತು, ನಮಗೂ 108 ಸಮಸ್ಯೆ ಇದೆ, ದೇವರನ್ನು ಪ್ರಾರ್ಥನೆ ಮಾಡುವ. ನಿನ್ನ ಕೃಪಾದೃಷ್ಟಿ ನಮ್ಮ ಮೇಲೆ ಬೀಳುವಂತೆ ನಿನ್ನ ಕೈಯನ್ನು ನಮ್ಮ ತಲೆ ಮೇಲಿಡು. ಅದು ಪುಣ್ಯವಂತರು ಅವರಿಗೆ ಅನುಭವಕ್ಕೆ ಬರುತ್ತೆ, ನಮಗೆ ಅನುಭವಕ್ಕೆ ಬರೋದಿಲ್ಲ. ದೊಡ್ಡವರೇ ಕೈಯನ್ನು ಇಟ್ಟರೆ ಸರಿ ಹೋಗ್ಬೋದು. ಗುರುಗಳು ಕೊಟ್ಟ ಮಂತ್ರಾಕ್ಷತೆಯೋ ಗುರುಗಳು ಕೊಟ್ಟ ಪಾದೋದಕವೋ ತಲೆ ಮೇಲೆ ಧಾರಣೆ ಮಾಡಿದಾಗ ಸಮಸ್ಯೆಗಳು ಬಗೆಹರಿಯತ್ತೆ. ಸರಿ, ನನ್ನ ಹತ್ರ ಬರ್ತಾ ಇರಲ್ಲ, ನಾ ಅನುಗ್ರಹ ಮಾಡ್ತಿ ಅಂತಾನೆ ಬರ್ತಾಯಿದ್ದೀವಿ. ಪ್ರಣತ ದೇಹಿನಾಂ ಪಾಪಕರಶನಂ ತೃಣಚರಾನುಗಂ ಶ್ರೀನಿಕೇತನಂ ಫಣಿಪಣಾರ್ಪಿತಂ ತೇ ಪದಾಂಬುಜಂ ಕೃಣುಕುಚೇಶುನ ಕೃಂದೇಹೃಚ್ಛ್ರಯಂ. ಪ್ರಣತದೇಹಿನಾಂ ಪಾಪಕರ್ಶನಂ. ನಾವು ಕೇಳಿದ್ದೀವಿ, ಯಾರು ಪರಮಾತ್ಮನಿಗೆ ಪ್ರಣತರು, ಚೆನ್ನಾಗಿ ನಮಸ್ಕಾರವನ್ನು ಮಾಡ್ತಾರೆ ಭಕ್ತಿ ಪುರಸ್ಸರವಾಗಿ. ನತ ಅನ್ನೋದು ಪ್ರಣತ, ಪ್ರ ಅನ್ನೋದು ಉಪಸರ್ಗ. ಒಳ್ಳೆ ನಮಸ್ಕಾರವನ್ನು ಮಾಡಿದರೆ ಪಾಪಕರ್ಶನಂ, ಅವರ ಪಾಪವನ್ನು ನೀನು ಆಕರ್ಷಣೆ ಮಾಡ್ತಿ. ನಿನಗೆ ನಮಿಸಿದರೆ ನಮ್ಮೆಲ್ಲ ಪಾಪವನ್ನು ದೂರ ಮಾಡ್ತಿ. ಮತ್ತಿಷ್ಟೇ ಅಲ್ಲ, ನೀನು ಎಂಥ ಪಾದ, ದೇವರ ಪಾದಕ್ಕೆ ಒಂದು 5-6 ವಿಶೇಷಣಗಳನ್ನು ಕೊಟ್ಟ್ಯಾರ. ತೃಣಚರಾನುಗಂ, ತೃಣಚರರು, ತೃಣ ಅಂದರೆ ಹುಲ್ಲು, ಅದನ್ನು ಅರಿಸಿಕೊಂಡು ಹುಲ್ಲನ್ನು ತಿನ್ನುವ ಆಕಳ ಹಿಂದೆ ಓಡಾಡುವವನು. ಮತ್ತು ಆಕಳ ಹಿಂದೆ ಓಡಾಡ್ತಾನೆ, ದನ ಕಾಯೋನು, ಅವನಿಗೇನು ನಮಗೆ ಮಾಡ್ತಾನೆ ಅನ್ಕೋಬೇಡ್ರಿ. ಮುಂದೊಂದು ವಿಶೇಷಣ ಕೊಟ್ಟರು, ಎಂಥದ್ದು? ಶ್ರೀನಿಕೇತನಂ. ಆ ಪಾದ ಸಾಮಾನ್ಯ ಪಾದ ಅಲ್ಲ, ಲಕ್ಷ್ಮೀದೇವಿಯ ವಾಸಸ್ಥಾನ ಅಂತದು. ಲಕ್ಷ್ಮೀದೇವಿಯ ಮನಸ್ಸು ಎಲ್ಲಿದೆ ಅಂದರೆ ಪರಮಾತ್ಮನ ಪಾದದಲ್ಲಿದೆಯಂತೆ. ಶ್ರೀಕರಗ್ರಹ ಶ್ರೀನಿಕೇತನಂ. ಸ್ವಾಮಿ ಅಲ್ಲೋ ಆ ಹಾವು ಮೇಲಿಟ್ಟು ಅದಕ್ಕಿನ್ನ ಅತ್ತತನ ನಾವು, ವಿಷ ತುಂಬಿದ ಹಾವು ಅದಕ್ಕಿನ್ನ ವಿಷನ ನಾವು. ಫಣಿಪಣಾರ್ಪಿತಂ ತೇ ಪದಾಂಬಜಂ ಕೃಣುಕುಚೇಶುನಃ ಕೃಂದೇಹೃಚ್ಛ್ರಯಂ. ನಮ್ಮ ಹೃದಯ ರೋಗವನ್ನು ದೂರ ಮಾಡೋ.
ನತಿಸಿ ಸ್ತುತಿಸಿ ಬೇಡುವರ ಪಾಪ ಅಪಹರಿಸಿ ಪೊರೆವ ಪಾದ ಹುಲ್ಲ ಮೆದ್ದು ಗೋ ಹಿಂದೆ ಬಿದ್ದ ಲಕ್ಷ್ಮೀ ನಿವಾಸ ಪಾದ ಫಣಿಯ ಫಣದ ಮೇಲಿಟ್ಟ ಕೋಮಲ ಕಮಲದಂತ ಪಾದ ಎದೆಯ ಮೇಲೆ ತಂದಿಟ್ಟು ನಮ್ಮ ಹೃದ್ರೋಗ ದೂರ ಅಟ್ಟು ನತಿಸಿ ನುತಿಸಿ ಯಾರು ನತಿಸ್ತಾರೆ, ಯಾರು ಸ್ತುತಿಸ್ತಾರೆ, ಯಾರು ನುತಿಸ್ತಾರೆ, ಬೇಡುವರ ಪಾಪ ಅಪಹರಿಸಿ ಬೇಡುವರ ಪಾಪವನ್ನು ಪ್ರಣತ ದೇಹಿನಾಂ ಪಾಪ ಕರ್ಶನಂ ನೀನು ಕರ್ಶನ ಅದಕ್ಕೆ ನಿನಗೆ ಕೃಷ್ಣ ಅಂದದ್ದು ಕರ್ಷತಿ ಎಲ್ಲರ ಪಾಪವನ್ನು ಯಾವಾಗ ಸರಿಯಾಗಿ ಬಗ್ಗಿದ್ರೆ ಅಪಹರಿಸಿ ಪೊರೆವ ಪಾದ ಆ ಪಾದಕ್ಕೆ ಇದು ಅಬ್ಜೆಕ್ಟಿವ್ಸ್ ಹುಲ್ಲ ಮೆದ್ದು ಗೋ ಹಿಂದೆ ಬಿದ್ದ ಹುಲ್ಲ ಮೆದ್ದ ಗೋ ಹಿಂದೆ ಬಿದ್ದ ಹುಲ್ಲನ್ನು ತಿನ್ನುವ ಗೋವಿನ ಹಿಂದೆ ಓಡಾಡ್ತಿ ಆದರೂ ಸಾಮಾನ್ಯ ಅಲ್ಲ ಲಕ್ಷ್ಮೀ ನಿವಾಸ ಪಾದ ಅದು ಲಕ್ಷ್ಮಿಯ ನಿವಾಸ ನಿನ್ನ ಪಾದ ಅಲ್ಲೇ 4ನೇ ಅಂಕದಲ್ಲಿ ನಲಿವ ಪಾದವ ನಮ್ಮ ಶ್ರೀಪಾದರಾಜರಂದರು ಮತ್ತಿನ್ನೂ ಎಂಥದ್ದು ಫಣಿಯ ಫಣದ ಮೇಲಿಟ್ಟ ಕೋಮಲ ಕಮಲದಂಥ ಪಾದ ಪಣಿಪಣಾರ್ಪಿತಂ ತೇ ಪದಾಂಬುಜಂ ಎಲ್ಲಿಡಬೇಕು ನಮ್ಮ ಹೃದಯದ ಮೇಲೆ ಇಡು ಎದೆಯ ಮೇಲೆ ತಂದಿಟ್ಟು ನಮ್ಮ ಹೃದ್ರೋಗ ದೂರ ಅಟ್ಟು ಆ ಪಾದವನ್ನು ಇಡು ಹೃದಯದ ರೋಗ ಎಲ್ಲ ಹೋಗಿಬಿಡತ್ತೆ ಯಾವ ಸ್ಟಂಟು ಪಂಟು ಏನೂ ಬೇಡ ನೀ ತಂದಿಡು ಸಾಕು ಅನ್ನೋದಕ್ಕೋ ಏನೋ ಈ ಹೃದಯಕ್ಕೆ ಸಂಬಂಧಪಟ್ಟದ್ದು ಅದನ್ನೆಲ್ಲ ಮಾಡಬೇಕಾದ್ರೆ ಯಾರೋ ಅಂದರು ಅದೇನದು ಆಂಜಿಯೋಗ್ರಾಮ್ ಅಂತಾರಲ್ಲ ಯಾಕೆ ಆಂಜಿಯೋಬ್ಲಾಸ್ಟು ಆಂಜಿಯೋಗ್ರಾಮು ಏನೋ ಅಪ್ಪ ಒಳ್ಳೆ ಹೆಸರು ಇಟ್ಟ್ಯಾರದು ಆಂಜನೇಯನ ಗ್ರಾಮ ಅಲ್ವಾ ಅದು ಆದ್ದರಿಂದ ಆಂಜಿಯೋಗ್ರಾಮ್ ಅಂತ ಅವ್ರು ಯಾವ ವಿವಕ್ಷೆಯಿಂದ ಇಟ್ಟರು ನಾವಂತೂ ಅನ್ಕೊಂಬೋಣ ಅದು ಯಾಕೆ ಆಂಜಿಯೋಗ್ರಾಮ್ ಅಂತಾರೆ ಅಂದರೆ ಅದು ಆಂಜನೇಯನ ಗ್ರಾಮಕ್ಕೆ ಸಂಬಂಧಪಟ್ಟ ಟ್ರೀಟ್ಮೆಂಟು ಆದ್ದರಿಂದ ಆಂಜಿಯೋಗ್ರಾಮ್ ಅಂತ ಹೀಗಾಗಿ ಪ್ರಕೃತದಲ್ಲಿ ಫಣಿಯ ಫಣದ ಮೇಲೆ ಫಣಿಪಣಾರ್ಪಿತಂ ತೇ ಪದಾಂಬುಜಂ ನಮ್ಮಪ್ಪ ಪ್ರಣತದೇಹಿನಾಂ ಪಾಪಕರ್ಶನಂ ತೃಣಚರಾನುಗಂ ತೃಣಚರರ ಹಿಂದೆ ನೀನು ಓಡಾಡ್ತಿ ಗೋವುಗಳ ಹಿಂದೆ ಅಂತ ಅದು ಒಂದಾಯಿತು ತೃಣಚರರು ಅಂದರೆ ಜ್ಞಾನಿಗಳು ಅಂತ ಯಾಕೆ ಅಂದರೆ ಅವರು ಈ ಸಂಪತ್ತನ್ನು ಅರಸೋದಿಲ್ಲಂತ ಅವರಿಗೆ ಬೇಕಾಗಿದ್ದು ಒಳ್ಳೆ ಪೂಜೆ ಮಾಡಲಿಕ್ಕೆ ಯೋಗ್ಯವಾದಂತಹ ಹುಲ್ಲು ಹುಲ್ಲು ಅಂದರೆ ಯಾವುದು ದರ್ಭಾಸನವೋ ಚಾಪೇನೋ ಅದಕ್ಕೆ ಚತುರ್ಥ ಸ್ಕಂಧ ಭಾಗವತದಲ್ಲಿ ಒಂದು ಮಾತಂತಾರೆ ನಿನ್ನ ಮನೆಯಲ್ಲಿ ಎಷ್ಟೇ ಸಂಪತ್ತಿದ್ದರೂ ಎಷ್ಟೇ ಅನುಕೂಲತೆ ಇದ್ದರೂ ಎಲ್ಲ ರಿಮೋಟಲ್ಲೇ ಲೈಟ್ ಹಾಕ್ಬೋದು ರಿಮೋಟಲ್ಲೇ ಬಾಗಿಲು ತೆಗೆಯುತ್ತೆ ಎಲ್ಲ ಕೂತಲ್ಲೇ ಬಾಗಿಲು ಈಗಲೂ ತೆಗೆಯೋಕ್ಕೆ ಇಳಿದು ಬರೋದು ತ್ರಾಸು ಅಂತ ಹೇಳಿ ಅಲ್ಲೊಂದು ಟಿ ವಿ ಇಟ್ಟಿರ್ತಾರೆ ಇಲ್ಲಿ ನೋಡ್ತಾರೆ ಯಾರು ಬಂದರು ಅಂತ ಒಂದು ರಿಮೋಟ್ ಒತ್ತದ ಅಂದರೆ ಬಾಗಿಲು ತೆಕ್ಕೊಂಬತ್ತೆ ಇನ್ನೊಂದು ಸಲ ಬಟನ್ ಒತ್ತದ ಅಂತಂದರೆ ಏನು ಜಪ್ಪಯ್ಯ ಅಂದರೂ ಅದು ಬಾಗಿಲು ತೆಕ್ಕೊಂಬಲ್ಲ ಹೀಗೆಲ್ಲ ಕೈಯಲ್ಲೇ ಇದೆ ಎಲ್ಲ ಅನುಕೂಲ ಇದೆ ನಿನ್ನ ಮನೆಗೆ ಒಬ್ಬ ಆಚಾರವಂತ ಬಂದ ನಾನೊಂದು ಪೂಜೆ ಮಾಡ್ಕೋಬೇಕು ನಿಮ್ಮ ಮನೆ ಹಾಲಲ್ಲಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಉಂಟಾ ಒಂದು ಸಣ್ಣ ಅರ್ಧ ಪಾವು ಕಂಚಲ್ಲಿ ಅನ್ನ ಮಾಡ್ಕೋತೀನಿ ಸಾಕು ಮಜ್ಜಿಗೆ ಉಪ್ಪಿನಕಾಯಿ ನಾನು ತಿನ್ಕೊಂಡು ಹೋಗ್ತೀನಿ ಅವಶ್ಯ ನಮ್ಮ ಭಾಗ್ಯ ಎಲ್ಲಿ ಬೇಕೋ ಅಲ್ಲಿ ಮಾಡ್ಕೊಳ್ರಿ ಅಂದ ಅವನಂದ ಇಲ್ಲೆಲ್ಲಿ ಮಾಡ್ಲಿಕ್ಕೆ ಆಗಲ್ಲಲ್ಲ ಯಾಕೆ ಅಂದರು ಎಲ್ಲ ಕಡೆ ಕಾರ್ಪೆಟ್ ಇದೆ ನಾ ಎಲ್ಲಿ ಪೂಜೆ ಮಾಡಲಪ್ಪ ಆಗೋದಿಲ್ಲ ಬೇಡ ಕಾರ್ಪೆಟ್ ಬೇಡ ಅಲ್ಲಿ ತೋರಿಸ್ತೀನಿ ಬನ್ನಿರಿ ಅಂಥೇಳಿ 2 ಸೋಫಾ ತೋರಿಸ್ದ ಒಂದು ನೀವು ಕೊಡ್ರಿ ಇನ್ನೊಂದು ನಿಮ್ಮ ದೇವ್ರ ಪೆಟ್ಟಿಗೆ ಇಡ್ರಿ ಅಂತ ಅದು ಸರಿಸ್ಲಿಕ್ಕೂ ಆಗಲ್ಲ ಫಿಕ್ಸ್ ಮಾಡಿಬಿಟ್ಟಿವಿ ಅಂತ ಗೋವಿಂದ ಅವನ ಮನೇಲಿ ನೆಲವೇ ಇಲ್ಲ ಪೂಜೆ ಮಾಡೋಣ ಅಂದರೆ ಮತ್ತು ಎಲ್ಲಿ ಮಾಡ್ತೀರಿ ನಮ್ಮನೆ ಹಿಂದಿನ ರೋಡಲ್ಲಿ ಜನ ಓಡಾಡಲ್ಲ ಅಲ್ಲಿ ಮಾಡಿರಿ ಅಂದ ನಿಮಗೆ ನೆಲನೇ ಬೇಕು ಅಂತೂ ದೇವರು ಬೀದಿಗೆ ಬಂದ ನಿನ್ನ ಹಣೆ ಬರ ಎಲ್ಲ ಅನುಕೂಲ ಇದೆ ಇದನ್ನು ಭಾಗವತ ಬೈಯತ್ತೆ ವ್ಯಾಲಾಲಯ ದ್ರಮಾಖ್ಯತೆ ಯಾರ ಮನೆಯಲ್ಲಿ ಎಲ್ಲ ಅನುಕೂಲ ಇದೆ ಒಬ್ಬ ಯೋಗ್ಯ ಬಂದು ಪೂಜೆ ಮಾಡಲಿಕ್ಕೆ ಒಂದಿಷ್ಟು ಜಾಗ ಇಲ್ಲ ಒಂದು ತುತ್ತು ಅನ್ನ ಮಾಡಿಕೊಂಡು ಬ್ಯಾಡ್ರಪ್ಪು ನಮ್ಮ ಮನೆಯಲ್ಲಿ ಬೆಂಕಿ ಹಚ್ಚೋ ಹಾಗೆ ಇಲ್ಲ ನಾನು ಫೈರ್ ಅಲಾರಮನ್ನು ಇಟ್ಬಿಟ್ಟೇನೆ ಏನಾದರೂ ನೀವೊಂದು ಕಡ್ಡಿ ಗೀರಿದ್ರೆ ಸೈರನ್ನಾಗಿ ಫೈರ್ ಇಂಜಿನ್ ಬಂದೇ ಬಿಡತ್ತವು ಮತ್ತು ಏನು ಮಾಡ್ತೀರಿ ಅದಕ್ಕೆ 2 ದೀಪ ಹಾಕಿಬಿಟ್ಟೀನಿ ದೇವ್ರ ಹತ್ರ ಅದೇ ಕುಣಿತಾ ಇರುತ್ತೆ ನಂದಾ ದೀಪ ಅದು ಬಲ್ಬ್ ಹೋದಾಗ ಬಲ್ಬ್ ಚೇಂಜ್ ಮಾಡ್ತೀನಿ ಅಯ್ಯೋ ಕರ್ಮವೇ ವ್ಯಾಲಾಲಯ ದ್ರಮಾಖ್ಯತೆ ಬೇಕಾದಷ್ಟು ಮರದಲ್ಲಿ ಹಣ್ಣಿದೆ ನೆರಳಿದೆ ಯಾವ ಪಕ್ಷಿಯೂ ವಾಸ ಮಾಡೋದಿಲ್ಲ ಕಾರಣ ಯಾಕೆ ಅಂದರೆ ಅಲ್ಲಿ 100 ಹಾವುಗಳು ಸೇರಿದೆ ಆ ಮರ ಹೇಗೆ ವೇಸ್ಟೋ ಹಾಗೆ ನಿನ್ನ ಸಂಪತ್ತು ವೇಸ್ಟ್ ಅಂತ ಅದೇ ಅಧನಾಪಿತೇ ಧನ್ಯಾಹ ಶ್ರೀಮಂತರೆಲ್ಲರೂ ವೇಸ್ಟು ಅಂತ ಹೇಳ್ತಾ ಇಲ್ಲ ಕೆಲವರು ತಮ್ಮ ಮನೆಯಲ್ಲೇ ಭಾರಿ ಚೆನ್ನಾಗಿ ಅನುಕೂಲ ಮಾಡಿಕೊಂಡಿರ್ತಾರೆ
ನನ್ನ ಮನೆಯನ್ನು ನಾನು ಸ್ವಂತದ್ದು ಮಾಡಿಕೊಳ್ಳಬೇಕಾದಾಗಲೂ ಸ್ವಲ್ಪ ಮಡಿಮೈಲಿಗೆಗೆ ಅನುಕೂಲ ಮಾಡಿಕೊಳ್ಳಿ ಅನ್ನೋದು ಇದರ ತಾತ್ಪರ್ಯ. ಏನೋ ತೀರಾ -20 -10ಗೆ ಹೋಗ್ತಿದ್ದೀವಿ ಅಂಥ ಏರಿಯಾದಲ್ಲಿ ನಾವೇನಿಲ್ಲ. ಶೋಕಿಗೆ ಫ್ಯಾಷನ್ನಿಗೆ ಹಾಕ್ಕೊಳ್ತೀವಿ, ಸ್ವಲ್ಪ ಅದರ ಮಡಿಮೈಲಿಗೆ ಅನುಕೂಲ ಇರುವಂತೆ ವ್ಯವಸ್ಥೆ ಆಗಬೇಕು. ಹೀಗಾಗಿ ಅಧನಾಪಿತೇ ಧನ್ಯಾಹ, ಧನ ಇಲ್ಲದೇ ಇದ್ದರೂ ಅವರು ಧನ್ಯರು ಅಂದರು. ಯಾರ ಮನೆಗೆ ಬಂದಾಗ ಹಾಸಿಕೊಳ್ಳಲಿಕ್ಕೆ ಒಂದು ಚಾಪೆ, ಏನು ಆನಂದ ಆಗುತ್ತೋ ಮಡಿವಂತರಿಗೆ ಚಾಪೆ ನೋಡಿದ್ರೆ, ಅಬ್ಬಾ ಇನ್ನೂ ಚಾಪೆ ಇದೆಯಾ ಹಾಸ್ರಿ ಅಂತಾರೆ. ಅದೇ ದೀವಾನ, ಇಲ್ಲೋ ಅಲ್ಲಿ ಕೂತ್ರೆ ನಾನೇ ದೀವಾನ ಆಗಿಬಿಡ್ತೇನೆ ಬೇಡ ಅಂತ. ಹೀಗಾಗಿ ಚಾಪೆ, ತೃಣ, ವರ್ಣ, ಪರ್ಣ, ಅಂಬು, ಅವ್ರಿಗೊಂಚೂರು ನೀರು, ಪೂಜೆ ಮಾಡಲಿಕ್ಕೆ ಒಂದಿಷ್ಟು ಜಾಗ, ಅನ್ನ ಮಾಡ್ಕೋತೀವಿ ಅಂದರೆ ಒಂದಿಷ್ಟು ಜಾಗ ಇದೆ ಅಂತಂದರೆ ಅವನು ದೊಡ್ಡ ಶ್ರೀಮಂತ ಅಂತ. ಈ ದಿಶೆಯಲ್ಲಿ ಅವರಂದರು ತೃಣಚರರು. ಚರ ಅನ್ನೋದಕ್ಕೆ ಗತಿ ಭಕ್ಷಣಯೋ ಅಂತ ನಮ್ಮ ಸುಮಧ್ವಿಜಯಲ್ಲೇ ಬರುತ್ತಲ್ಲ. ಪುಚ್ಛಾಂತ ಮಚ್ಚಂ ಅವಿಲಂಬ ಕದಾಚಿದೇಶ ಪ್ರಾತರ್ವಚದ ಏವ ನಿಜರಷಭಸ್ಯ ಪ್ರಾಯಾತ್ಪ್ರಿಯಸ್ಯ ಸಹಸ ಸ್ವಜನೈರದಷ್ಟೋ ನಾನಾವನೇಶು ಚರತಶ್ಚರತಸ್ತೃಣಾನಿ ಚರತಶ್ಚರತಸ್ತೃಣಾನಿ ಅಂತ, ಚರತಃ ಅಂತ. ಮಧ್ವಾಚಾರ್ಯರು ಒಂದು ಎತ್ತಿನ ಬಾಲವನ್ನು ಹಿಡಿದುಕೊಂಡು ಹೋದರು. ಆ ಎತ್ತು ಹೇಗಿತ್ತು ಅಂದರೆ ಚರತಃ ಮುಂದೆ ಹೋಗುವ, ಚರತಸ್ತೃಣಾನಿ ಹುಲ್ಲನ್ನು ತಿನ್ನುವ. ಚರ ಅನ್ನೋ ಪದಕ್ಕೆ ಚರಗತಿ ಭಕ್ಷಣಯೋ, ಹೋಗೋದು ತಿನ್ನೋದು ಎರಡೂ ಅರ್ಥ ಇದೆ. ಸೊ ತೃಣಚರರು ಅಂದರೆ ಹುಲ್ಲನ್ನು ತಿನ್ನೋರು ಅಂತಲ್ಲ, ಹುಲ್ಲಿಗೆ ಶುದ್ಧವಾದದ್ದು ಅಂತ. ಹೂವು ತರುವರ ಮನೆಗೆ ಹುಲ್ಲ ತರುವ ಅಂತ ಅಂತಾರೆ. ಅಲ್ಲಿ ನಾವು ಕೊಟ್ಟಿದ್ದು ಹೂವು, ಈ ದೇವರು ಹುಲ್ಲು ಕೊಟ್ಟರೆ ಪ್ರಯೋಜನ ಏನು ಅಂದರೆ, ಹುಲ್ಲು ಅಂದರೆ ನೆಮ್ಮದಿಯ ಸಂಕೇತಪ್ಪ. ನೀನು ದೇವರಿಗೆ ಹೂವನ್ನು ಅರ್ಪಣೆ ಮಾಡಿದರೆ ನಿನ್ನ ಮನೆಗೆ ಹುಲ್ಲು ತಂದು ಹಾಕ್ತಾನೆ ಅಂತಲ್ಲ, ಹುಲ್ಲಂತೆ ಹಚ್ಚಾಗಿ ನಿನ್ನ ಮನೆ ಹಸಿರಾಗಿ ಇರತ್ತೆ. ಆ ಗರುಡ ಪುರಾಣದಲ್ಲಿ ಹೇಳ್ತಾರೆ, ಈಗ ಸಂಪ್ರದಾಯ ಬಿಟ್ಟಿದೆ. 9ನೇ ದಿವಸ ಹೋದವರ ಮನೆಗೆ ಬಂಧು ಬಳಗ ಎಲ್ಲ ಹೋಗೋರಂತೆ. ಹೋಗಿ ಅರಳು ಹಾಗೂ ಗರಿಕೆ ತೆಗೆದುಕೊಂಡು ಹೋಗಿ ಅವ್ರ ಮನೆಗೆ ಹಾಕಿ ಬರೋದಂತೆ. ಯಾಕೆ ಅಂದರೆ ನಿಮ್ಮ ಸಂಸಾರ ಅರಳಿನಂತೆ ಅರಳಿ ನಿಮ್ಮ ಮುಂದಿನ ಜನ್ರೇಷನ್ನು. ಏನೋ ಸಂಸಾರ ಮಕ್ಕಳು ಮರಿಯಲ್ಲ, ಆದರೂ ನೆಮ್ಮದಿನೇ ಇಲ್ಲ ಅಂದರೆ ಹುಲ್ಲಿನಂತೆ ನಿಮ್ಮ ಸಂಸಾರ ಹಚ್ಚಾಗಿ ಸುಖವಾಗಿ ಇರಲಿ ಅನ್ನುವುದರ ಸಂಕೇತ ಅಂತದು ಹುಲ್ಲು. ಇವತ್ತಿಗೂ ಅಷ್ಟೇ ಆ ಲಾನೆಲ್ಲ ನೋಡಿದ್ರೆ ಕಣ್ಣಿಗೆ ಹಾಯ್ ಅಂತಾಗತ್ತೆ, ಕಣ್ಣಿಗೆ ಒಳ್ಳೆಯದು ಅಂತದು. ಹಸಿರು ಕಣ್ಣಿಗೆ ತುಂಬ ಒಳ್ಳೆಯ ವ್ಯಾಯಾಮ ಅಂತ. ಈಗ ಹಸಿರು ಆಟೋಗಳು ನೋಡಬೇಕಷ್ಟೇ ನಮ್ಮ ಬೆಂಗಳೂರಲ್ಲಿ, ಲಾನ್ ಇಲ್ಲ ಏನಿಲ್ಲ. ಹೀಗಾಗಿ ತೃಣ ಅಂದರೆ ಇಲ್ಲಿ ಸುಖ ಅಂತ. ತೃಣಚರಾನುಗಮ್, ತೃಣಚರರು ನೆಮ್ಮದಿಯಿಂದ ಚರರು ಓಡಾಡುವ ಪರಮಾತ್ಮನನ್ನು ಚಿಂತನೆ ಮಾಡುವ ಜ್ಞಾನಿಗಳು. ಅವರ ಹಿಂದೆ ಇವನಿರ್ತಾನೆ. ದೇವರ ಅಡ್ರೆಸ್ ಏನು? ಜ್ಞಾನಿಗಳನ್ನು ಕೇಳ್ರಿ, ಅವ್ರ ಹಿಂದೆ ಇರ್ತಾನೆ. ತೊಂಡರಿಗೆ ತೊಂಡನಾಗಿ ಸಂಚರಿಸುತ್ತಿಹನು ಅಂತ. ಜ್ಞಾನಿಗಳ ಹಿಂದೆ ಓಡಾಡ್ತಾ ಅವ್ರು ಹೇಳಿದ ಕೆಲಸ ಎಲ್ಲ ಮಾಡ್ತಾ ಅವ್ರ ಹಿಂದೆ ಇರ್ತಾನಂತ ದೇವರು. ಅದಂತಾರಲ್ಲ, ಪಶ್ಯತಾಂ ದುಃಖ ಸಂತಾನ ನಿರ್ಮೂಲನಂ ದೃಶ್ಯತಾಂ ಇತ್ಯದೇಶಾರ್ಚಿತಂ ನಶ್ಯತಾಂ ದೂರಗಂ ಸರ್ವದಾಪ್ಯಾತ್ಮಗಂ ವಶ್ಯತಾಂ ಸ್ವೇಚ್ಛಯ ಸಜ್ಜನೇಶ್ವಾಗತಂ ಪ್ರೀಣಯಾಮೋ ವಾಸುದೇವಂ. ದೇವತಾಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ತನ್ನ ಇಚ್ಛೆಯಿಂದಲೇ ಸಜ್ಜನರ ವಶನಾಗುವನ ಇವನ ಕಾರುಣ್ಯಕ್ಕೇನಂಬೆ ಅಂತ ಆ ಮಾತನ್ನು. ಬಿಂಬರೂಪವನ್ನು ಯಾರು ದರ್ಶನ ಮಾಡ್ಯಾರೆ ಅವರ ದುಃಖದ ಬೇರನ್ನೇ ದೇವರು ತರೆದಿರ್ತಾನೆ. ಮತ್ತೆ ಮತ್ತೆ ಎಷ್ಟು ನೋಡಿದರೂ ನೋಡಬೇಕು ಅನ್ನೋ ತವಕ ಅವರ ದಾಸನಾಗಿ, ದಾಸರಿಗೆ ದಾಸನಾಗಿ ಅವರ ಕೆಲಸ ಮಾಡ್ತಾನಂತ. ಅದಕ್ಕೆ ತೃಣಚರಾನುಗಂ ಶ್ರೀನಿಕೇತನಂ. ಆ ಪಣಿಯ ಪಣದ ಮೇಲೆ ಇಟ್ಟ ಭಗವಂತ ನಮ್ಮ ತಲೆ ಮೇಲೂ ಇಡು ಬೇಡ. ನಾವು ಒಂದು ಹಾವಿನ ಕೆಳಗೆ ಕುಕ್ಕುರು ಬಡ್ದೇವೆ. ನಮ್ಮ ಟೀಕಾರಾಯರಂತಾರೆ, ಯಾವುದದು ಹಾವು? ಕುಪಿತಾಹಿ ಪಣಚ್ಛಾಯ ಸಮೀಕೃತ್ಯ ಅಪರಂ ಸುಖಂ ಸೇವಂತೆ ಯತ್ಪದಂ ಧೀರಾ ತಂಭಜೆ ವಲ್ಲಭಂ ಶ್ರಿಯ ಅಂತ. ಸಂಸಾರದ ಸುಖದ ಬಗ್ಗೆ ಟೀಕಾರಾಯರು ಕೊಡುವ ಒಂದು ದೃಷ್ಟಾಂತ. ಒಳ್ಳೆ ಬಿಸಿಲುಗಾಲ, 46 47 ಟೆಂಪರೇಚರ್. ಗುಲ್ಬರ್ಗಾಯಿಂದ ಮಳಖೇಡಕ್ಕೆ ಹೊರಟಿದೆ ಕಪ್ಪೆ. ಇಲ್ಲಿ ಎಲ್ಲಾದರೂ ಸ್ವಲ್ಪ ನೆರಳು ಸಿಗತ್ತಾ ಅಂತ ಒದ್ದಾಡ್ತಾ ಇದೆ. ಅಂಥ ಬಿಸಿಲು. ಪಾಪ ಅದಕ್ಕೆ ಒಂದು ನೆರಳು ಕಾಣಿಸ್ತು.
ಸದ್ಯ ದೇವರ ದಯ ಅಂತ ಆ ನೆರಳು ಕೆಳಗೆ ಬಂದು ಕೂತಿದೆ. ಆ ನೆರಳು ಯಾವುದು ಅಂದರೆ 5 ದಿವಸದಿಂದ ಭೀಷ್ಮ ಪಂಚಕ ಮಾಡಿ ಒಂದು ಹಾವು ಕಾಯ್ತಾ ಇದೆ ಪಾರಣೆಗೆ ಏನಾದರೂ ಸಿಗತ್ತಾ ಅಂತ. ಹೆಡೆಯೆತ್ತಿ ಕಾಯ್ತಾ ಇದೆ, ಯಾವುದನ್ನ ಸಿಕ್ಕರೆ ಫಟ್ ಅಂತ ತಿನ್ನಬೇಕು ಅಂತ. ಆ ಹಾವಿನ ಹೆಡೆಯಿಂದ ಕ್ರಿಯೇಟ್ ಆದ ನೆರಳನ್ನು ಅರಸ್ತಾ ಬಂದ ಕಪ್ಪೆ ಕೂತಂತೆ ನಮ್ಮ ಸಂಸಾರದ ಸುಖ ಅಂದರು. ಕುಪಿತಾಹಿ ಪಣಚ್ಛಾಯ ಸಮೀಕೃತ್ಯ ಅಪರಂ ಸುಖಂ. ಈ ಸುಖ ನಂಬಿ ನೆಚ್ಚೆದಿರೋ ನೀ ನರಲೋಕ ಸುಖವೆಂಬ ಅಂಬಲಿ ಪರಮಾನ್ನ ಅಂತ ದಾಸರು ಈ ಮಾತುಗಳನ್ನೇ ಆಡ್ತಾರೆ. ಸಂಸಾರದಲ್ಲಿ ನಾನಾ ತರಹದ ಸಮಸ್ಯೆಗಳಿದ್ದಾವೆ, ಹೇಳಿಕೊಳ್ಳಬಹುದಾದ ಹೇಳಿಕೊಳ್ಳಲಾಗದ. ಹಾಗಾಗಿ ಆ ಫಣದ ಮೇಲೆ ಇಟ್ಟ ನಿನ್ನ ಪಾದಗಳನ್ನು ಈ ನಮ್ಮ ಸಂಸಾರವೆಂಬ ಏನು ಹಾವಿನ ಕೆಳಗೆ ವಾಸದಂತೆ ಇದೆ ಅದನ್ನು ಓಡಿಸು. ತೇ ಪದಾಂಬುಜಂ ಕೃಣು ಕುಚೇಶುನಃ. ನಮ್ಮ ಎದೆಯ ಮೇಲೆ ಇಡು, ನಮ್ಮ ಸ್ತನದ ಮೇಲೆ ಇಟ್ಟು ನಮ್ಮ ಹೃದ್ರೋಗವನ್ನೆಲ್ಲ ದೂರ ಮಾಡು ಕೃಷ್ಣ ಅಂತ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ನಾವು ಪ್ರಾರ್ಥನೆಯನ್ನು ಮಾಡುವ. ನಾಳೆ ದಿವಸ ಮುಂದಿನ ಭಾಗವನ್ನು ನೋಡುವ. ಶ್ರೀಕೃಷ್ಣ ಅರ್ಪಣಮಸ್ತು.